ಮಯೂರಿ ಯಾಕೆ ಆ ಕೆಲಸಗಳನ್ನೆಲ್ಲ ಮಾಡ್ಬೇಕು? ಅದ್ಯಾರೋ ಹೊಸದಾಗಿ ಬಂದಿದ್ದಾಳಲ್ಲ ರೇಣುಕಾ ಅಂತ, ಅವಳು ಮಾಡ್ಬೇಕಲ್ವಾ ಇದನ್ನೆಲ್ಲ? ಅಯ್ಯೋ, ಅವಳು ಕತೆ ಬಿಡಿ ಯಜಮಾನ್ರೆ. ಅವಳು ಮನೇಲಿ ಇರೋದಕ್ಕಿಂತ ಹೊರಗಡೆ ಇರೋದೇ ಜಾಸ್ತಿ. ಈಗ ತರಕಾರಿ ತರೋದಕ್ಕಿಂತ ಮಾರ್ಕೆಟ್ಗೆ ಹೋಗವಳೆ, ಅದೇ ಎಷ್ಟೊತ್ತಿಗೆ ಬರ್ತಾಳೋ ಅದೇನು. ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಂಗಾಗಿದೆ. ಅಂಕಲ್. ದೀಪಕ್ ಬನ್ನಿ ಬನ್ನಿ ಬನ್ನಿ. ಹೇಗಿದೆಯಾ ದೀಪಕ್? ಚೆನ್ನಾಗಿದ್ದೀನಿ ಅಂಕಲ್. ನೀ ಹೇಗಿದೆಯಮ್ಮ ವಿಜಿ? ಚೆನ್ನಾಗಿದ್ದೇನೆ ಅಂಕಲ್. ಕೂತ್ಕೊಳ್ಳಿ. ಪರವಾಗಿಲ್ಲ ಅಂಕಲ್. ಗೋವಿಂದ. ಯಜಮಾನ್ರೆ ಗೊತ್ತಾಯ್ತು. ಮತ್ತೇನ್ ಸಮಾಚಾರ ದೀಪಕ್? ತಾರಕ್ ನೋಡಕ್ ಬಂದ್ಯಾ? ಇಲ್ಲ ಅಂಕಲ್, ನಿಮ್ ಹತ್ರನೇ ಮಾತಾಡೋಣ ಅಂತ ಬಂದ್ವಿ. ಅದು ಒಂದೆರಡು ದಿವಸ ನಾವಿಬ್ರು ಹೊರಗೋಗೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೆ 4 ದಿವಸ ರಜಾ ಬೇಕಿತ್ತು. ಆಂಟಿನ್ ಕೇಳಿದ್ರೆ ಕೊಡಲ್ಲ ಅಂತ ಗೊತ್ತು. ಅದಕ್ಕೆ ನಿಮ್ಮನ್ನೇ ಕೇಳೋಣ ಅಂತ ಬಂದ್ವಿ. ತಾರಕು ಮತ್ತೆ ಮಯೂರಿ ಅವರಿಬ್ರು ಈಗ ಸಂಸಾರ ಶುರು ಮಾಡ್ಬೇಕು. ನಮ್ಮ ಮನೆಗೆ ಒಂದು ಮಗು ಬರಬೇಕು. ಅಂಕಲ್, ನಿಮ್ಗೆ ಇಷ್ಟ ಇಲ್ಲ ಆದ್ರೆ ಬೇಡ, ನಾವು ಇನ್ನೊಂದ್ ದಿವಸ ಪ್ಲಾನ್ ಮಾಡ್ಕೋತೀವಿ. ನಾನು ರಜೆ ಕೇಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನೀವಿಬ್ರು 4 ದಿವಸ ಅಲ್ಲ, 1 ವಾರನೇ ಹೋಗ್ಬಿಟ್ಟು ಬನ್ನಿ, ಏನೂ ತೊಂದರೆ ಇಲ್ಲ. ಆದ್ರೆ ನಿಮ್ಮಿಬ್ಬರ ಜೊತೆ ಮಯೂರಿ ಮತ್ತೆ ತಾರಕು ಬಂದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಅವರಿಬ್ರು ಮದುವೆ ಆದಾಗಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ. ಅವರಿಬ್ರು ಒಟ್ಟಿಗೆ ಸಮಯ ಕಳೀದೇ ಇರೋದ್ರಿಂದ ಇಷ್ಟು ದಿವಸ ಆದ್ರೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಅರ್ಥನೇ ಆಗಿಲ್ಲ ಅಂದ್ಮೇಲೆ ಸಂಸಾರನಾದ್ರೂ ಹೇಗ್ ಶುರು ಮಾಡಕ್ಕಾಗತ್ತೆ? ಹೀಗೆ ಹೊರಗಡೆ ಹೋದಾಗ್ಲಾದ್ರೂ ಇಬ್ರು ಒಂದಾಗಿ ಖುಷಿಯಾಗಿರ್ತಾರೆ ಅನ್ಸತ್ತೆ. ಹೌದು ಅಂಕಲ್, ನೀವು ಹೇಳ್ತಿರೋದು ಸರಿಯಾಗಿದೆ. ಅವರಿಬ್ರು ನಮ್ ಜೊತೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದ್ರೆ ಮಯೂರಿ ಇದಕ್ಕೆ ಒಪ್ಕೊಳ್ತಾಳೆ ಇಲ್ವೋ ಗೊತ್ತಿಲ್ಲ. ಅವಳನ್ನ ಒಪ್ಸೋ ಜವಾಬ್ದಾರಿ ನೀನ್ ತಗೋಬೇಕಮ್ಮ. ಎಷ್ಟು ದಿವಸ ಅಂತ ಎಲ್ರೂ ಇದ್ದು ಅವಳು ಒಬ್ಬಂಟಿಯಾಗಿರ್ತಾಳೆ ಹೇಳು? ಜಾಗ ಬದಲಾದ್ರೆ ಮನಸ್ಸು ಕೂಡ ಬದಲಾಗತ್ತೆ. ಅದರಿಂದ ಮನೆಗೂ ಒಳ್ಳೇದಾಗತ್ತೆ. ನಿಮ್ ಜೊತೆ ಅವರಿಬ್ರು ಬರ್ತಾರೆ ಅಂತಂದ್ರೆ ನನ್ಗಿಂತ ಖುಷಿ ಪಡೋರು ಬೇರೆ ಯಾರು ಇಲ್ಲ. ಮಯೂರಿ ಮಾಡಿ ಮೇಲಿದ್ದಾಳೆ, ತಾರಕ್ ರೂಮ್ ನಲ್ಲಿ ಇದ್ದಾನೆ. ಇಬ್ರು ಹೋಗಿ ಅವ್ರ ಹತ್ರ ಮಾತಾಡಿ. ನೀವೇನು ತಲೆ ಕೆಡಿಸ್ಕೋಬೇಡಿ ಅಂಕಲ್. ಅವರಿಬ್ರನ್ನ ಒಪ್ಸಿ ನಮ್ ಜೊತೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು. ನಮಗ್ ರಜಾ ಕೊಟ್ರಲ್ಲ ಅಷ್ಟು ಸಾಕು. ದೀಪಕ್, ನಾಟಕ ಸಾಕು. ರಾಜೇಶ್ವರಿ ಮನೇಲಿಲ್ಲ, ತಾರಕ್ ಹತ್ರ ಆರಾಮಾಗಿ ಮಾತಾಡು, ಆಯ್ತಾ? ಸರಿ ಅಂಕಲ್. ಅಂಕಲು ಅವರಿಬ್ರು ನಮ್ ಜೊತೆ ಏನ ಕರ್ಕೊಂಡು ಹೋಗೋದು ಕೇಳಿದ್ರು ಅಂತ ಅರ್ಥ ಆಯ್ತಾ? ಅರ್ಥ ಆಯ್ತು ರೀ. ಅವರಿಬ್ರು ನಡುವೆ ಮದ್ವೆ ಆದಾಗಿಂದ ಏನೂ ನಡೆದಿಲ್ಲ. ಸುಮ್ನೆ ಗಂಡ ಹೆಂಡ್ತಿರ್ತಾರ, ಜೊತೆಗಿರ್ತಾರೆ ಹೊರತು ಸಂಸಾರನ ಇನ್ನೂ ಶುರು ಮಾಡಿಲ್ಲ. ಅವರಿಬ್ರು ನಡುವೆ ಸಂಸಾರ ಶುರುವಾದ್ರೆ ಈ ಮನೆಗೊಂದು ಮಗು ಬರುತ್ತೆ. ಆ ಮಗುವಿನಿಂದ ನಗು ತುಂಬುತ್ತೆ ಅನ್ನೋ ಒಂದೇ ಆಸೆಯಿಂದ ಅವ್ರವ್ರನ್ನ ಕರ್ಕೊಂಡೋಗಕ್ ಹೇಳ್ತಿದ್ದಾರೆ. ಕರೆಕ್ಟ್ ಆಗಿ ಹೇಳ್ದೆ ನೋಡು. ಇನ್ನೊಬ್ರು ಫೀಲಿಂಗ್ಸ್ ನೆಲ್ಲ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ಆದ್ರೆ ನಮ್ಗೂ ಒಂದ್ ಮಗು ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯಾಕಿನ್ನು ಯೋಚನೆ ಮಾಡ್ತಿಲ್ಲ? ಮನೇಲೂ ನಾವಿಬ್ರೇ ಇರ್ತೀವಿ. ಅದಕ್ಕೆ ಮನೆಗೊಂದ್ ಮಗು ಬಂದ್ರೆ ಚೆನ್ನಾಗಿರುತ್ತಲ್ವಾ? ಆಮೇಲೆ 1-2 ವರ್ಷ ಬಿಟ್ಟು ಆ ಮಗು ಜೊತೆ ಆಡೋದಕ್ಕೆ ಇನ್ನೊಂದ್ ಮಗು ಮಾಡ್ಕೊಳ್ಳೋಣ. ಏನಂತ್ಯ? ನೀವೇ ಇನ್ನು ಚಿಕ್ಕ ಮಕ್ಕಳ ತರ ಆಡ್ತಿದ್ದೀರಾ, ಇನ್ನ ನಿಮಗ್ ಮಗು ಬೇರೆ ಬೇಕಾ? ಮೊದ್ಲು ಅಂಕಲ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡೋಣ. ಅವರಿಬ್ರು ಒಂದಾದ್ರೆ ಅಂಕಲ್ ಖುಷಿ ಪಡ್ತಾರೆ. ನಮ್ಗೋಸ್ಕರ ಇಷ್ಟೆಲ್ಲ ಸಹಾಯ ಮಾಡಿರೋ ಅವ್ರಿಗೆ ನಮ್ಮಿಂದ ಇಷ್ಟಾದ್ರೂ ಮಾಡೋಣ. ಖಂಡಿತ ಮಾಡೋಣ ವಿಜಿ. ನೀನು ಮಯೂರಿನ ಒಪ್ಸು, ನಾನು ನನ್ ಕುಚಿಕು ಗೆಳೆಯನ್ ಒಪ್ಪಿಸ್ತೇನೆ. ಬಾ. ಏನ್ ಗೆಳೆಯ, ಎಲ್ಲ ಹೊರಟಿರೋ ಹಾಗಿದೆ? ಬಾರಪ್ಪ ದೊರೆ, ಏನು ಹೊಸ್ತಾ ಕೇಳ್ತಾ ಇದ್ಯಾ?
ಈ ಮಂತಲ್ಲಿ ಈ ಡೇಟಲ್ಲಿ ನಾನು ಇಲ್ಲೆಲ್ಲೂ ಇರಲ್ಲ ಅಂತ ಗೊತ್ತಿಲ್ವಾ ನಿನ್ಗೆ? ಓಹ್ ಹೌದಲ್ವಾ, ನಾನ್ ಮರ್ತೇ ಬಿಟ್ಟಿದ್ದೆ ನೋಡು. ಆದ್ರೆ ಈಗ ಹೋಗ್ತಿರೋದಕ್ಕೆ ಅದೊಂದೇ ಕಾರಣ ಅಲ್ಲ, ಇನ್ನೂ ಒಂದ್ ಕಾರಣ ಇದೆ. ಎಷ್ಟೇ ಬಿಟ್ಕೊಂಡ್ರು ಕಿಕ್ಕಿ ಇರ್ತಿರ್ಲಿಲ್ವಲ್ಲಪ್ಪ, ಅದಕ್ಕೆ ನಮ್ಮ ಅಕ್ಕನ ಗಂಡನ ಹತ್ರ ಲೋಕಲ್ ಡ್ರಿಂಕ್ ತರ್ಸ್ಕೊಂಡು ಕುಡ್ದೆ ಹಾಸ್ಪಿಟಲೈಸ್ ಆದೆ. ಮತ್ತೆ ಮನೆಗ್ ಬಂದೆ. ಈಗ ಮತ್ತೆ ಹೊರಗಡೆ ಎಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿ ತೃಪ್ತಿಯಾಗೋವರೆಗೂ ಕುಡ್ದು ಕಿಕ್ ಬರ್ಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಅದನ್ನ ಇಲ್ಲೇ ಎಲ್ಲಾದ್ರೂ ಕುಡಿಬಹುದಲ್ಲೋ, ಅದಕ್ಕೆ ಯಾಕೆ ಹೊರಗೆ ಹೋಗ್ಬೇಕು? ಇಲ್ಲಿ ಏನ್ ಕುಡಿದ್ರು ನನಗ್ ಸೆಟ್ ಆಗ್ತಾ ಇಲ್ಲಪ್ಪ. ಎಷ್ಟೇ ಎಣ್ಣೆ ಹೊಡೆದ್ರು ಈ ಕರೋನಾ ಟೈಮಲ್ಲಿ ರಾಗಿ ಇಟ್ಟು ಕಷಾಯ ಕೊಡ್ತಿದ್ರಲ್ಲ, ಹಂಗಾಗ್ತಿದೆ. ಅದ್ರ ಬದಲು ನಾನ್ ಪಾಂಡಿಚೇರಿಗೆ ಹೋಗಿ ಖುಷಿಯಾಗಿ ಹೊಸ ಮಾಲ್ನ ತಗೊಂಡು ಬಿಟ್ಕೊಂಡು ನೆಮ್ಮದಿಯಾಗಿ ಬರೋಣ ಅಂತ. ಅದು ಕರೋನಾ ಟೈಮ್ ಕಷಾಯ ಅಲ್ಲ ಕಣೋ, ನಿನ್ ಹೆಂಡತಿ ನಿನ್ಗೋಸ್ಕರ ರೆಡಿ ಮಾಡಿದ ಸ್ಪೆಷಲ್ ಕಷಾಯ. ಸರಿ, ನೀನ್ ಎಲ್ಲಾದ್ರೂ ಹೊರಗಡೆ ಹೋದ್ರೆ ನನ್ನ ಜೊತೆ ತಾನೇ ಕರ್ಕೊಂಡು ಹೋಗ್ತಿದ್ದೆ. ಈ ಸರಿ ಏನ್ ಒಬ್ನೇ ಹೋಗ್ತಿದ್ಯಾ? ನೀನು ಒಂದೊಂದ್ಸಲ ನಾನ್ ಬಂಗಾರಿ ತರನೇ ಆಡ್ತಿರ್ತೀಯಲ್ಲ. ಕುಡಿಬೇಡ, ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ, ಕಿಡ್ನಿ ಬ್ಲಾಸ್ಟ್ ಆಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ. ಅದಕ್ಕೆ ನಿನ್ನನ್ ಬಿಟ್ಟು ಒಬ್ನೇ ಹೋಗ್ತಾ ಇದ್ದೀನಿ. ನೀವ್ ಖುಷಿಯಾಗಿ ಹೋಗ್ಬಿಟ್ ಬನ್ನಿ ಅಕ್ಕ. ಏನೇ, ನಾವ್ ಹೊರಗಡೆ ಹೋಗ್ತಿದೀವಿ ಅಂದ್ರೆ ಖುಷಿಯಾಗಿ ಹೋಗ್ ಬನ್ನಿ ಅಂತಿದ್ಯಾ? ನಾನು ಒಬ್ಳೆ ಹೋದ್ರೆ ಹೇಗ್ ಖುಷಿಯಾಗಿರೋದು? ಅದಕ್ಕೆ ನೀನು ನನ್ ಜೊತೆ ಬಂದ್ರೆ ನಾ ಖುಷಿಯಾಗಿರ್ಬೋದು. ನಾವಿಬ್ರು ಗಂಟೆ ಕಟ್ಲೆ ಮಾತಾಡ್ತಿರ್ಬೋದು. ನೀನ್ ಬರ್ದೆ ಹೋದ್ರೆ ನಾನು ಒಬ್ಳೆ ಹೋಗಲ್ಲ. ಅಕ್ಕ, ನೀವ್ ಹೋಗ್ತಿರೋದು ನಿಮ್ ಗಂಡನ್ ಜೊತೆ, ಮಧ್ಯದಲ್ಲಿ ನಾನೇನ್ ಮಾಡ್ಲಿ ಅಕ್ಕ? ಗಂಡನ್ ಜೊತೆ ಹೋದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನನ್ ಜೊತೆನೂ ಯಾರಾದ್ರೂ ಬೇಕಲ್ವಾ? ಅದಕ್ಕೆ ನಿನ್ನ ಬಾ ಅಂತ ಕರಿತಿರೋದು. ಏನೋ ಯೋಚನೆ ಮಾಡ್ತಾ ಇದ್ಯಾ? ನಾನ್ ಹೊರಗಡೆ ಹೋಗ್ತಾ ಇದ್ದೀನಿ ಅಂದಿದ್ದು ಕೇಳಿಸ್ತು ತಾನೇ? ಕೇಳಿಸ್ತಪ್ಪ. ನಿಮ್ ಪಾಡಿಗೆ ನೀನು ನಿಮ್ ಮಿಸ್ಸಸ್ ಹೊರಗಡೆ ಹೋಗಿ, ನನ್ ಪಾಡಿಗೆ ನಾನ್ ಹೋಗ್ತೀನಿ. ಸುಮ್ನೆ ಯಾಕೆ ನನ್ ತಲೆ ತಿಂತಾ ಇದ್ಯಾ? ನಿನ್ನ ಜೊತೆ ನಾನು ಬಂದು, ನೀನು ನನ್ನ ಜೊತೆ ಬಂದು ಎಣ್ಣೆ ಬಿಟ್ಕೊಂಡು, ನಿನ್ನ ಹೆಂಡತಿಗೆ ನಿನ್ನ ಮೇಲೆ ಬೇಜಾರಾಗಿ ನನ್ನ ಮೇಲೆ ಕೋಪ ಬರೋದು ನನಗ್ ಬೇಕಾ? ಯಾಕೋ ಬೇಜಾರಾಗ್ತಾಳೆ? ನಮ್ ಬಗ್ಗೆ ಅವಳಿಗೆ ಗೊತ್ತಿಲ್ವಾ? ಮನೇಲೆ ಕುಡ್ದವ್ರು ನಾವು, ಇನ್ನು ಹೊರಗಡೆ ಹೋದಾಗ ಕುಡಿತಾ ಇರ್ತೀವ ಅನ್ನೋದು ಅವಳಿಗೆ ಗೊತ್ತಿಲ್ವಾ? ಅದಕ್ಕೆ ನೀನು ಒಬ್ನೇ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡು ನೀನು ಮಯೂರಿ ಸಿಸ್ಟರ್ ಇಬ್ರು ನಮ್ ಜೊತೆ ಬನ್ನಿ. ಅದ್ ಹೇಗಾಗತ್ತಕ್ಕ? ಈಗಾಗ್ಲೇ ಅವ್ರ ಜೊತೆ ಹೋಗಿರೋದಕ್ಕೆ ಏನೇನೋ ಅಪವಾದ ಹೊರಿಸ್ತಾ ಇದ್ದಾರೆ. ಅದು ನಿಮ್ಗೂ ಗೊತ್ತಿದೆ ಅಲ್ವಾ ಅಕ್ಕ?